ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಐದ ಆಲ್ ಇನ್ ಒನ್ ಕನ್ನಡ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಐದ ಆಲ್ ಇನ್ ಒನ್ ಕನ್ನಡ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಭಾರತೀಯ ರೈಲ್ವೆಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಫ್ರೆಂಡ್ಸ್, ಇದು ಇಂಡಿಯನ್ ರೈಲ್ವೇಸ್ ರಿಕ್ರೂಟ್ಮೆಂಟ್ 2023 ಆಗಿರುತ್ತದೆ. ಇಲ್ಲಿ SSLC ಮತ್ತು ITI ಪಾಸ್ ಆದ ಅಭ್ಯರ್ಥಿಗಳಿಗೆ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಟೋಟಲ್ ಆಗಿ ಪೋಸ್ಟ್ ನೋಡಬೇಕಾದ್ರೆ 3015 ಖಾಲಿ ಹುದ್ದೆಗಳಿವೆ. ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳೆಯರು ಅಪ್ಲೈ ಮಾಡಬಹುದಾಗಿ. ಇಲ್ಲಿ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ, ಇದು ಡೈರೆಕ್ಟ್ ಸೆಲೆಕ್ಷನ್ ಇರುತ್ತದೆ. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ಇಲ್ಲಿ ಎಷ್ಟು ಹುದ್ದೆ ಖಾಲಿವೆ, ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ ಇರಬೇಕು, ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ, ಅಪ್ಲೈ ಮಾಡಿದ ಹೇಗೆ, ಯಾವ ಹುದ್ದೆ ಎಲ್ಲವನ್ನು ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಿರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ. ಹಾಗೂ CSC ಬಗ್ಗೆ, ಜಾಬ್ ಬಗ್ಗೆ ಸರ್ಕಾರದ ಮಾಹಿತಿಗಳು ದೊರೆತಿದೆ. ಓಕೆ ಫ್ರೆಂಡ್ಸ್, ನೇರ ವಿಷಯಕ್ಕೆ ಹೋಗೋಣ. ಫ್ರೆಂಡ್ಸ್, ಇದು ವೆಸ್ಟ್ ಸೆಂಟ್ರಲ್ ರೈಲ್ವೆ ನೇಮಕಾತಿ ಇರುತ್ತದೆ. ಇದು ಆಫೀಸಿಯಲ್ ವೆಬ್ಸೈಟ್ ಇರುತ್ತದೆ. ಇಲ್ಲಿರ್ತಕ್ಕಂಥ ನೇಮಕಾತಿ ಇರುತ್ತದೆ. ನೋಟಿಫಿಕೇಶನ್ ಮಾಹಿತಿ ಇರ್ತಿ ಕೊಟ್ಟಿದ್ದಾರೆ. ಸಂಸ್ಥೆ ಬಂದ್ಬಿಟ್ಟು ಪಶ್ಚಿಮ ಕೇಂದ್ರ ರೈಲ್ವೆ ಆಗಿರುತ್ತದೆ. ವರ್ಗ ಬಂದ್ಬಿಟ್ಟು ಇದು ರೈಲ್ವೆ ಉದ್ಯೋಗ ಆಗಿರುತ್ತದೆ. ಒಟ್ಟು ಹುದ್ದೆಗಳು ಬಂದ್ಬಿಟ್ಟು 3015 ಖಾಲಿ ಹುದ್ದೆಗಳಿವೆ. ಪೋಸ್ಟ್ ಹೆಸರು ಇದು ಅಪ್ರೆಂಟಿಸ್ ಹುದ್ದೆಗಳಾಗಿವೆ. ಉದ್ಯೋಗ ಸ್ಥಳ ಕೋಟಾ, ಜೈಪುರ್, ರಾಜಸ್ಥಾನ್, ಭೋಪಾಲ್, ಜಬಲ್ಪುರ್, ಮಧ್ಯಪ್ರದೇಶ ಇರತಕ್ಕಂಥ ನೇಮಕಾತಿಯಾಗಿವೆ. ಇನ್ನು ಅರ್ಜಿ ಸಲ್ಲಿಸುವ ಮೂರು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಇನ್ನು ಆಫೀಸಿಯಲ್ ವೆಬ್ಸೈಟ್ ಆಗಿರುತ್ತದೆ. ಇದು ಲಾಸ್ಟ್ ಡೇಟು 14/1/2024 ಆಗಿರುತ್ತದೆ. ಫ್ರೆಂಡ್ಸ್, ಇಲ್ಲಿ ಹುದ್ದೆಗಳ ಹೆಸರು ಮತ್ತು ಖಾಲಿ ಹುದ್ದೆ ಕೊಟ್ಟಿದ್ದಾರೆ. AC ಮೆಕ್ಯಾನಿಕ್ 10 ಹುದ್ದೆ ಖಾಲಿವೆ. ಅಪ್ರೆಂಟಿಸ್ ಆಹಾರ ಉತ್ಪಾದನೆಯಲ್ಲಿ 5 ಹುದ್ದೆ, ಆಮೇಲೆ ಸಾಮಾನ್ಯದಲ್ಲಿ 2 ಹುದ್ದೆ, ಸಸ್ಯಾಹಾರಿ 2 ಹುದ್ದೆ, ಇವೆಲ್ಲ ಅಪ್ರೆಂಟಿಸ್ ಹುದ್ದೆಗಳಾಗಿವೆ. ಅಸಿಸ್ಟೆಂಟ್ ಫ್ರಂಟ್ ಆಫೀಸ್ ಮ್ಯಾನೇಜರ್ 2 ಹುದ್ದೆ ಖಾಲಿವೆ. ಕಮ್ಮಾರ 116 ಹುದ್ದೆ ಖಾಲಿವೆ. ಪುಸ್ತಕ ಬೈಂಡರು 4 ಹುದ್ದೆ ಖಾಲಿವೆ. ಕೇಬಲ್ ಸಂಯೋಜಕ 5 ಹುದ್ದೆ, ಬಡಿಗ 170 ಹುದ್ದೆ, ಕಂಪ್ಯೂಟರ್ ಮತ್ತು ಪೆರಿಫರಲ್ಸ್ ಹಾರ್ಡ್ವೇರ್ ದುರಸ್ತಿ ಮತ್ತು ನಿರ್ವಹಣಾ ಮೆಕ್ಯಾನಿಕ್ 4 ಹುದ್ದೆ ಖಾಲಿವೆ. ಕಂಪ್ಯೂಟರ್ ನೆಟ್ವರ್ಕಿಂಗ್ ತಂತ್ರಜ್ಞ 18 ಹುದ್ದೆ ಖಾಲಿವೆ. ಕಂಪ್ಯೂಟರ್ ಆಪರೇಟರ್ ಮತ್ತು ಪ್ರೋಗ್ರಾಮಿಂಗ್ ಸಹಾಯಕ 208 ಹುದ್ದೆ ಖಾಲಿವೆ. ದಂತ ಪ್ರಯೋಗಾಲಯ ತಂತ್ರಜ್ಞ 3 ಹುದ್ದೆ ಖಾಲಿವೆ. ಡೀಸೆಲ್ ಮೆಕ್ಯಾನಿಕ್ 32 ಹುದ್ದೆ. ಡ್ರಾಫ್ಟ್ಮ್ಯಾನ್ ಸಿವಿಲ್ನಲ್ಲಿ 5, ಆಮೇಲೆ ಸಿವಿಲ್ನಲ್ಲಿ ಡ್ರಾಫ್ಟ್ಮ್ಯಾನ್ ಸಿವಿಲ್ 13 ಹುದ್ದೆ ಖಾಲಿವೆ. ಡ್ರಾಫ್ಟ್ಮ್ಯಾನ್ ಮೆಕ್ಯಾನಿಕಲ್ನಲ್ಲಿ 6 ಹುದ್ದೆ ಖಾಲಿವೆ. ಎಲೆಕ್ಟ್ರಿಷಿಯನ್ನಲ್ಲಿ 526 ಹುದ್ದೆ ಖಾಲಿವೆ. ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ನಲ್ಲಿ 150 ಹುದ್ದೆ. ಫಿಟರ್ದಲ್ಲಿ 674 ಹುದ್ದೆ ಖಾಲಿವೆ. ಹೂಗಾರ ಮತ್ತು ಭೂದೃಶ್ಯ 15 ಹುದ್ದೆ. ಆರೋಗ್ಯ ಮತ್ತು ನೈರ್ಮಲ್ಯ ನಿರೀಕ್ಷಕರು 7 ಹುದ್ದೆ. ಮನೆ ಕೆಲಸಗಾರ ಆಸ್ಪತ್ರೆಯಲ್ಲಿ ಹಾಗೂ ಸಂಸ್ಥೆಯಲ್ಲಿ ಕೊಟ್ಟಿದ್ದಾರೆ 24/10/16 ರೀತಿ ಹುದ್ದೆ ಖಾಲಿವೆ. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ನಿರ್ವಹಣೆ 25 ಹುದ್ದೆ. ಯಂತ್ರಶಾಸ್ತ್ರಜ್ಞ 42 ಹುದ್ದೆ. ಮಸನ್ ಕಟ್ಟಡ ಮತ್ತು ನಿರ್ಮಾಣಕಾರ 149 ಹುದ್ದೆ ಖಾಲಿವೆ. ಮೆಕ್ಯಾನಿಕದಲ್ಲಿ ಶೀತಲೀಕರಣ ACಯಲ್ಲಿ 8 ಹುದ್ದೆ ಖಾಲಿವೆ. ಅದೇ ರೀತಿ ಮೆಕ್ಯಾನಿಕದಲ್ಲಿ ಗೃಹೋಪಯೋಗಿ ಉಪಕರಣ 2 ಹುದ್ದೆ ಖಾಲಿವೆ. ವಿದ್ಯುತ್ ಗೃಹೋಪಯೋಗಿ ಉಪಕರಣದಲ್ಲಿ 2 ಹುದ್ದೆ ಖಾಲಿವೆ. ಮೆಕ್ಯಾನಿಕ್ ಮೋಟಾರ್ ವಾಹನದಲ್ಲಿ 5 ಹುದ್ದೆ ಖಾಲಿವೆ. ಮೆಕ್ಯಾನಿಕ್ ಟ್ರ್ಯಾಕ್ಟರ್ದಲ್ಲಿ 4 ಹುದ್ದೆ. ಮೆಕ್ಯಾನಿಕ್ ಮತ್ತು ಆಪರೇಟರ್ ಎಲೆಕ್ಟ್ರಾನಿಕ್ಸ್ ಸಂವಹನ ವ್ಯವಸ್ಥೆಯಲ್ಲಿ 7 ಹುದ್ದೆ ಖಾಲಿವೆ. ಮಲ್ಟಿಮೀಡಿಯಾ ವೆಬ್ ಪುಟ ವಿನ್ಯಾಸಕ 7 ಹುದ್ದೆ ಖಾಲಿವೆ. ಪೇಂಟರು 145 ಹುದ್ದೆ ಖಾಲಿವೆ. ಪ್ಲಂಬರು 91 ಹುದ್ದೆವೆ. ಪಂಪ್ ಆಪರೇಟರ್ ಮೆಕ್ಯಾನಿಕ್ 30 ಹುದ್ದೆ ಖಾಲಿವೆ. ಸ್ವಾಗತಕಾರ ಹೋಟೆಲ್ ಕ್ಲರ್ಕ್ ಮುಂಭಾಗ ಕಚೇರಿ ಸಹಾಯಕ 9 ಹುದ್ದೆ ಖಾಲಿವೆ. ಕಾರ್ಯದರ್ಶಿ ಸಹಾಯಕ 3 ಹುದ್ದೆ. ಹೊಲಿಗೆ ತಂತ್ರಜ್ಞಾನ 5 ಹುದ್ದೆ. ಸ್ಟೋನೋಗ್ರಾಫರ್ ಇಂಗ್ಲಿಷ್ 75, ಸ್ಟೋನೋಗ್ರಾಫರ್ ಹಿಂದಿ 43, ಟರ್ನರು 24, ಗ್ಯಾಸ್ ಮತ್ತು ಎಲೆಕ್ಟ್ರಿಕ್ ವೆಲ್ಡರ್ 265, ವೈರ್ಮ್ಯಾನ್ 90 ಹುದ್ದೆ ಖಾಲಿ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಮೊದಲಿಗೆ ಅವರು 10ನೇ ತರಗತಿ ITI ಪಾಸ್ ಆಗಿರೋದನ್ನ ಕೊಟ್ಟಿದ್ದಾರೆ. ಅವರು ಹುದ್ದೆಗೆ ಅಪ್ಲೈ ಮಾಡಬೇಕು. ವಯಸ್ಸು ಬಂದು ಕನಿಷ್ಠ 15 ವರ್ಷದಿಂದ 24 ವರ್ಷ ಕೊಟ್ಟಿದ್ದಾರೆ. 15 ವರ್ಷದಿಂದ 24 ವರ್ಷಗಳಿಗೆ ಮಿತಿರುತ್ತದೆ. ಇನ್ನು ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವುದು? ವೆಸ್ಟ್ ಸೆಂಟ್ರಲ್ ರೈಲ್ವೆ ಅಧಿಕೃತ ಉದ್ಯೋಗ ಅಧಿಸೂಚನೆ ನಿರ್ದಿಷ್ಟಿಸಿರುವಂತೆ ನೇಮಕಾತಿ ಮಂಡಳಿಯ ಈ ಕೆಳಗಿನ ಆಯ್ಕೆ ಪ್ರಕ್ರಿಯೆಯ ಮೂಲಕ ಆಯ್ಕೆ ಮಾಡ್ತೀನಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಮೆರಿಟ್ ಪಟ್ಟಿ ಮೂಲಕ ಆಯ್ಕೆ ಮಾಡ್ತೀನಿ ಅಂತ ಕೊಟ್ಟಿದ್ದಾರೆ. ಎಕ್ಸಾಮ್ ಇರೋದಿಲ್ಲ. ಆಮೇಲೆ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತೀನಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅರ್ಜಿ ಶುಲ್ಕ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅದನ್ನು PDF ಅಲ್ಲಿ ಕೂಡ ಕೊಟ್ಟಿರ್ತಾರೆ. ನೀವು ಸರ್ ಚೆಕ್ ಮಾಡ್ಕೊಂಡು ಅರ್ಜಿಯನ್ನು ತಿಳಿಸಬೇಕು. ಇನ್ನು ಇಲ್ಲಿ ಶುಲ್ಕ ಯಾವ ರೀತಿ ಇರುತ್ತೆ ಅಂದರೆ, ಎಲ್ಲ ಅಭ್ಯರ್ಥಿಗಳಿಗೆ 136 ರೂಪಾಯಿ ಇರುತ್ತೆ. SC ST PWರಿಗೆ 36 ರೂಪಾಯಿ ಇರುತ್ತೆ. ಪಾವತಿ ಮಾಡೋದನ್ನು ಆನ್ಲೈನ್ ಮೂಲಕ ಆಗಿರ್ತದೆ. ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಆಫೀಸರ್ ಅಂತ PDF ಆಗಿರ್ತದೆ. ಸುಮಾರು 19 ಪೇಜ್ PDF ಇರ್ತದೆ. ರೈಲ್ವೆ ರಿಕ್ರೂಟ್ಮೆಂಟ್ ಸೆಲ್ ಅಂತ ಕೊಟ್ಟಿದ್ದಾರೆ. ವೆಸ್ಟ್ ಸೆಂಟ್ರಲ್ ರೈಲ್ವೆ ಅಂತ. ಇದು 14 ಪೇಜ್ ಇಲ್ಲಿ ಟೋಟಲ್ ಆಗಿ ಪೋಸ್ಟು, ನಂಬರ್ ಆಫ್ ವೇಕೆನ್ಸಿ, ಆಮೇಲೆ ಯಾವ ಎಜುಕೇಷನು, ಸ್ಯಾಲ್ರಿ ಎಲ್ಲೋ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸ್ಟೈಪೆಂಡ್ ಯಾವ ರೀತಿ ಇರುತ್ತೆ ಅಂತ. ನೀವು ಅಂದರೆ ಸೆಲೆಕ್ಷನ್ ಪ್ರೊಸೀಜರ್ ಕೂಡ ಕೊಟ್ಟಿದ್ದಾರೆ. ಹೌ ಟು ಅಪ್ಲೈ ಯಾವ ರೀತಿ ಅಪ್ಲಿಕೇಶನ್ ಅದು ಕೂಡ ಕೊಟ್ಟಿದ್ದಾರೆ. ಕ್ಲಿಯರಾಗಿ ಒಂದ್ಸಾರಿ ಓದ್ಕೊಂಡು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಈ PDF ಲಿಂಕನ್ನು ಇದೇ ವಿಡಿಯೋ ಕಡೆ ಕೊಟ್ಟಿದ್ದೀನಿ. ಚೆಕ್ ಮಾಡಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿ. ಇವಾಗ ನಾವು ನೇರವಾಗಿ ಅರ್ಜಿನ ಯಾವ ರೀತಿ ಸಲ್ಲಿಸಬೇಕಂತ ನೋಡೋಣ.
ನೋಡಿ ಫ್ರೆಂಡ್ಸ್, ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ. ವೆಸ್ಟ್ ಸೆಂಟ್ರಲ್ ರೈಲ್ವೆ ಕೊಟ್ಟಿದ್ದಾರೆ. ಎಂಗೇಜ್ಮೆಂಟ್ ಆಫ್ ಆ್ಯಕ್ಟ್ ಅಪ್ರೆಂಟಿಸ್ 2023-24 ಕೊಟ್ಟಿದ್ದಾರೆ. ಇಲ್ಲಿ ಎಂಗೇಜ್ಮೆಂಟ್ ಆಫ್ ಆ್ಯಕ್ಟ್ ಅಪ್ರೆಂಟಿಸ್ 2023-24 ಇಲ್ಲಿ ನೋಟಿಫಿಕೇಶನ್ PDF ಇದೆ. ಇಲ್ಲಿ ಇಂಗ್ಲೀಷ್ ಹಿಂದಿ ಎರಡರಲ್ಲಿದೆ. ನೀವು ಕ್ಲಿಕ್ ಮಾಡಿ ನೋಡ್ಕೋಬೋದು. ಆನ್ಲೈನ್ ಫಾರ್ ಅಪ್ಲಿಕೇಶನ್ ಅಗೇನ್ಸ್ಟ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಕ್ಲಿಕ್ಕರ್ ಅಂತ ಕೊಟ್ಟಿದ್ದಾರೆ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ವೇಟ್ ಮಾಡಿ, ನೋಡಿ ಈ ರೀತಿ ಬರುತ್ತೆ. ಇಲ್ಲಿ ನೋಟಿಫಿಕೇಶನ್ ಕೂಡ ಕೆಳಗಡೆ ಇರುತ್ತೆ, ಓದ್ಕೋಬೋದು. ಅದನ್ನು ನೀವು ಅಪ್ಲೈ ಮಾಡೋಕ್ಕೆ ಮುಂಚೆ ಇಲ್ಲಿ 4 ಆಪ್ಷನ್ ಇವೆ. ಎಂಪ್ಲಾಯ್ಮೆಂಟ್ ನೋಟಿಸ್ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ, ಹಿಂದಿ ಅಂತ ಕೊಟ್ಟಿದ್ದಾರೆ. ಕ್ಲಿಕ್ ಟು ಲಾಗಿನ್, ನೀವು ರಿಜಿಸ್ಟ್ರೇಷನ್ ಅಂದರೆ ನೀವು ಫಸ್ಟಿಗೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡ್ತೀರಾ ಅದರ ಮುಖಾಂತರ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಎಕ್ಸಾಂಪಲ್ ನಾನು ಎಲೆಕ್ಟ್ರಿಷಿಯನ್ ತೊಗೋತೀನಿ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅಲೌ ಕೊಡಿ. ಇಲ್ಲಿ ನಿಮ್ಮ ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮು, ಆಮೇಲೆ ಕ್ಯಾಂಡಿಡೇಟ್ SLC ಮಾರ್ಕ್ಸ್ಗಳು ಇರುತ್ತೆ, ಇಲ್ಲಿ ಹಾಕಬೇಕಾಗುತ್ತೆ. ಆಮೇಲೆ ಆಧಾರ್ ಕಾರ್ಡ್ ನಂಬರು, ಫಾದರ್ ನೇಮು, ಆಮೇಲೆ ಮದರ್ ನೇಮು, ಡೇಟ್ ಆಫ್ ಬರ್ತು, ಆಮೇಲೆ ಇಮೇಲ್ ID, ಇಲ್ಲಿ ಮೊಬೈಲ್ ನಂಬರು, ಇಲ್ಲಿ ಕಾಸ್ಟ್ ಬರುತ್ತೆ, ಯಾವ ಕಾಸ್ಟ್ ಅದನ್ನ ನಿಮ್ಮ ಕಾಸ್ಟ್ ಬೇಕಾಗುತ್ತೆ. ಆಮೇಲೆ ಜೆಂಡರ್ ಮೇಲ್ ಫಿಮೇಲ್ ಆಗಿ ಬರುತ್ತೆ. ಕಮ್ಯುನಿಟಿ ಯಾವ್ದು ಬರುತ್ತೆ, ಜನರಲ್ OBC ಅದಕ್ಕೆ. ಆಮೇಲೆ ಎಜುಕೇಷನ್ SLC ಅಂತ ಬರುತ್ತೆ. ಇಲ್ಲಿ ಆಟೋಮೆಟಿಕ್ ಎಲೆಕ್ಟ್ರಿಷಿಯನ್ ತೊಂದಿರುತ್ತೆ. ಇಲ್ಲಿ 10th ಪಾಸ್ ಪರ್ಸೆಂಟೇಜ್ ಹಾಕಬೇಕಾಗುತ್ತೆ. ಇಲ್ಲಿ ITI ಪರ್ಸೆಂಟೇಜ್ ಹಾಕಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಬಿಟ್ಟು ನೀವು ಯಾವುದು ಇದಕ್ಕೆ ಪ್ಲೇಸ್ ಹಾಕಿದ್ರೆ ಆ ಪ್ಲೇಸ್ ತೊಗೋಬೇಕಾಗುತ್ತೆ. ಇಲ್ಲಿ ಕೋಟಾ ಡಿವಿಷನ್ ಹಾಕ್ತೀನಿ. ಇಲ್ಲಿ ಎಕ್ಸರ್ಸ್ಮೆಂಟ್ ಇದ್ದರೆ ಎಸ್ ಅಂತ ಹಾಕಿ, ನೋ ಅಂತ ಹಾಕಿ, ಇಲ್ಲಿ ನಿಮ್ಮ ITI ಪರ್ಸೆಂಟೇಜ್ ಹಾಕಿ ಸಬ್ಮಿಟ್ ಅಂತ ಕ್ಲೇಮ್ ರಿಜಿಸ್ಟರ್ ಆಗುತ್ತೆ. ಆಮೇಲೆ ಮತ್ತು ತಿರ್ಗಾ ಬಂದುಬಿಟ್ಟು ಇಲ್ಲಿ ಲಾಗಿನ್ ಮಾಡ್ಕೊಂಡು ಆಗಲೇ ತೋರಿಸಿದ ಪೇಜಿಗೆ ಬಂದು ಲಾಗಿನ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ನಿಮ್ಮ ಮೇಲ್ ಐಡಿಗೆ ಪಾಸ್ವರ್ಡ್ ಮತ್ತು ಇದು ಬಂದಿರುತ್ತೆ, ಅಲ್ಲಿಂದ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ ಫ್ರೆಂಡ್ಸ್, ಇದೆಲ್ಲ ಲಿಂಕನ್ನು ವಿಡಿಯೋ ಕೆಳಗಡೆ ಕೊಟ್ಟಿದ್ದೀನಿ. ಒಂದ್ಸರಿ ಸರಿಯಾಗಿ ಚೆಕ್ ಮಾಡ್ಕೊಂಡು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.